ಈಗ ಒಂದು ಕಾಮನ್ ಸೇಯಿಂಗ್ ಮಾತಿದೆ, ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಭಗವದ್ಗೀತೆ ತೆಗೆದು ನೋಡಿ ಅದಕ್ಕೆ ಉತ್ತರ ಇರುತ್ತೆ ಅಂತ. ಅಂದ್ರೆ ಎಷ್ಟೊಂದ್ ತರ ಕಷ್ಟಗಳಿರುತ್ತೆ, ಎಷ್ಟೊಂದ್ ತರ ಪ್ರಶ್ನೆಗಳಿರುತ್ತೆ. ಭಗವದ್ಗೀತೆನಲ್ಲಿ ಹೇಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ? ಖಂಡಿತವಾಗಿ. ಈಗ ನೀವು ಯಾವುದೇ ಒಂದು ರೀತಿಯ ಗ್ಯಾಜೆಟ್ ಅನ್ನ ನೀವು ಕೊಂಡ್ಕೊಂಡಾಗ ಹ್ಮ್. ಅದರ ಜೊತೆ ಒಂದು ಕೈಪಿಡಿ ಅಥವಾ ಯೂಸರ್ಸ್ ಮ್ಯಾನ್ಯುಯಲ್ ಅನ್ನೋದು ಸಿಗುತ್ತೆ ನಿಮಗೆ. ಹ್ಮ್. ಒಂದು ಮೊಬೈಲ್ ಫೋನನ್ನು ತಗೊಂಡ್ರೆ ಆ ಕಂಪನಿಯವರು ಒಂದು ಮ್ಯಾನ್ಯುಯಲ್ ಅನ್ನು ಕೊಟ್ಟಿರ್ತಾರೆ. ಈ ಮೊಬೈಲ್ ಫೋನ್ನಲ್ಲಿ ಯಾವ ಫೀಚರ್ಸ್ ಇದ್ದಾವೆ, ಡೂಸ್ ಆ್ಯಂಡ್ ಡೋಂಟ್ಸ್, ಹೇಗೆ ಇದನ್ನು ಆಪರೇಟ್ ಮಾಡಬೇಕು, ಏನನ್ನು ಮಾಡಬಾರ್ದು, ಮತ್ತು ಟ್ರಬಲ್ ಶೂಟಿಂಗ್ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಮಟ್ಟಿಗೆ ನೀವು ಹೇಗೆ ಅದನ್ನು ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿರ್ತಾರೆ. ಅಂದರೆ ಒಂದು ಗ್ಯಾಜೆಟನ್ನು ಕೊಂಡ್ಕೊಂಡಾಗ ಅದನ್ನು ಹೇಗೆ ನಾವು ಆಪರೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕಾದ್ರೆ ಮ್ಯಾನ್ಯಲನ್ನು ಓದಲೇಬೇಕು. ಅದೇ ರೀತಿ ನಮ್ಮ ಜೀವನಕ್ಕೂ ಒಂದು ಮ್ಯಾನ್ಯಲ್ ಬೇಕಲ್ವಾ? ಒಂದು ಗ್ಯಾಜೆಟ್ಗೆ ಬೇಕು ಅಂದರೆ ನಮ್ಮ ಜೀವನ ಇನ್ನೂ ಅತ್ಯಮೂಲ್ಯ. ಅದಕ್ಕೆ ನಿಜವಾಗ್ಲೂ ನಿರ್ದೇಶನಗಳು ಬೇಕು, ಹೇಗೆ ನಮ್ಮ ಜೀವನವನ್ನು ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ. ಅದೇ ಭಗವದ್ಗೀತಾ. ಭಗವದ್ಗೀತಾ ಇಸ್ ಅ ಯೂಸರ್ಸ್ ಮ್ಯಾನ್ಯಲ್ ಫಾರ್ ಲೈಫ್. ನಮ್ಮ ಜೀವನಕ್ಕೆ ಒಂದು ಕೈಪಿಡಿ. ಸೊ ಯಾವುದೇ ರೀತಿಯ ಪ್ರಶ್ನೆಗಳು ಅಥವಾ ಯಾವುದೇ ರೀತಿಯ ಕಷ್ಟಗಳು ಅಥವಾ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿದಾಗ ಭಗವದ್ಗೀತೆಯಲ್ಲಿ ಅದಕ್ಕೆ ಸರಿಯಾಗಿ ಅದಕ್ಕೆ ನಿಜವಾದ ಸೊಲ್ಯೂಷನನ್ನು ನಾವು ಕಂಡುಕೋಬಹುದು. ತುಂಬ ಜನ ಅಂದ್ಕೊಳ್ತಾರೆ, ನಾವು ಇವಾಗ ಮಾಡರ್ನ್ ಏಜಲ್ಲಿದ್ದೇವೆ, 21ನೇ ಶತಮಾನದಲ್ಲಿದ್ದೇವೆ, ಭಗವದ್ಗೀತೆ ಯಾವುದೋ ಅಡುಗು ಲಜ್ಜಿ ಕತೆ ಇರೋ ಹಾಗಿದೆ, ದ್ವಾಪರ ಯುಗದಲ್ಲಿ 5000 ವರ್ಷಗಳ ಹಿಂದೆ ಹೇಳಿದ್ರಂತೆ, ಇವತ್ತು ಅದು ಪ್ರಸ್ತುತವಾಗಿರುತ್ತಾ ಅಂತ ಜನರಿಗೆ ಒಂದು ರೀತಿಯ ಕ್ವಶನ್ ಇರುತ್ತೆ. ಆದರೆ ನಿಜವಾಗಲೂ ಯಾವುದೇ ಸಾರ್ವಕಾಲಿಕ ಸತ್ಯವನ್ನು ಭಗವಂತ ಇದರಲ್ಲಿ ಹೇಳ್ತಾ ಇದ್ದಾನೆ. ಇವತ್ತಿಗೂ ಕೂಡ ಭಾರತದಲ್ಲಿ ಅಲ್ಲ, ವಿಶ್ವದ ಅನೇಕ ದೇಶಗಳಲ್ಲಿ ಪ್ರಭುಪಾದರು ಹೇಳಿರುವ ಮಾರ್ಗವನ್ನು, ಭಗವದ್ಗೀತೆಯ ಸಂದೇಶವನ್ನು ಅನೇಕ ಜನರು ಆಚರಿಸ್ತಾ ಇದ್ದಾರೆ. ಅವರು ಶಾಂತಿಯನ್ನು, ಸಂತೋಷವನ್ನು ಕಂಡುಕೊಳ್ತಾ ಇದ್ದಾರೆ.